ಕ್ರೋಢೀಕರಿಸಿ ಹುಬ್ಬಳ್ಳಿ ಧಾರವಾಡ ನಗರ ಏನಿದೆ ಇದರ ಗತವೈಭವ ಏನಿತ್ತು ಸಿದ್ಧಾರೂಢರ ಕಾಲದಿಂದ, ಸಂತ ಶಿಶುನಾಳ ಶರೀಫರ ಕಾಲದಿಂದ, ಬೇಂದ್ರೆ ಅಜ್ಜಾರ್ ಕಾಲದಿಂದ ಇದೊಂದು ಸರ್ವಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದೇನಿತ್ತು ಅದನ್ನು ಮರುಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಒಂದು ಅಳಿಲು ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಇದ್ದಿದ್ದೇ ಆದರೆ ಇನ್ನು ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಪ್ರಯತ್ನ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಗಣಪತಿ ಹಬ್ಬ ಏನಿದೆ ಅದು ಬಾಲಗಂಗಾಧರ ತಿಲಕರು ಸಾರ್ವಜನಿಕವಾಗಿ ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದನ್ನು ನಾವು ಓದಿ ತಿಳ್ಕೊಂಡಿರುವಂಥದ್ದು. ಗಣಪತಿ ದೇವಸ್ಥಾನ ಏನಿದಾವೆ ಅವೆಲ್ಲ ಮೂಲ ದೇವಸ್ಥಾನಗಳು. ಸಾಕಷ್ಟು ಗಣಪತಿ ದೇವಸ್ಥಾನಗಳ ಮೂಲ ಹುಡುಕೊಂಡು ಹೋದರೆ ಸಾವಿರಾರು ವರ್ಷಗಳ ಹಿಂದೆ ಹೋಗುವಂಥ ಒಂದು ಸಾಧ್ಯತೆ ಇದೆ ಐತಿಹಾಸಿಕವಾಗಿ, ಪೌರಾಣಿಕವಾಗಿ. ಅದ್ರ ಜೊತೆಗೆ ಈದ್ ಮಿಲಾದ್ ಹಬ್ಬ ಕೂಡ ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡುವಂಥ ಒಂದು ಹಬ್ಬ ಆಗಿದೆ. ಹಂಗಾಗಿ ನಾನು ಎಲ್ಲ ಜಾತಿ ಧರ್ಮ ಸಮುದಾಯದ ಮುಖಂಡರಿಗೆ, ಜಾತಿ ಧರ್ಮ ಸಮುದಾಯದ ಎಲ್ಲ ಸಾರ್ವಜನಿಕರಿಗೆ ನಾನು ಮನವಿ ಮಾಡುವಂಥದ್ದು, ಶಾಂತಿಯುತವಾಗಿ ಮಾಡಿ, ಅತ್ಯಂತ ಶಾಂತಿಯುತವಾಗಿ ಮಾಡಿ. ಹುಬ್ಬಳ್ಳಿ ಧಾರವಾಡ ಗಣೇಶ ಹಬ್ಬ ನೋಡಲಿಕ್ಕೆ ಸುತ್ತಮುತ್ತ 4-6 ಜಿಲ್ಲೆಗಳಿಂದ ಜನ ಬರ್ತಾರೆ. ಮುಂದೊಂದು ದಿನ ಯಾವ ರೀತಿ ಮುಂಬೈಯಲ್ಲಿ 10 ರಾಜ್ಯಗಳಿಂದ, ಹೊರದೇಶಗಳಿಂದ ಗಣಪತಿ ಹಬ್ಬದ ಆಚರಣೆಯನ್ನು ನೋಡ್ಲಿಕ್ಕೆ ಬರ್ತಾರೆ, ಆ ಥರ ಒಂದು ಸಂಭ್ರಮ ಹುಬ್ಬಳ್ಳಿ ಧಾರವಾಡಲ್ಲೂ ಕೂಡ ಮನೆ ಮಾಡಬೇಕು. ಅವಾಗೇನಾಗುತ್ತೆ, ವ್ಯವಹಾರ ಮಾಡೋರಿಗೆ ಅನುಕೂಲ ಆಗುತ್ತೆ, ಟೂರಿಸ್ಟ್ಗಳಿಗೆ ಅನುಕೂಲ ಆಗುತ್ತೆ, ಹೋಟೆಲ್ ಇಂಡಸ್ಟ್ರಿಯವ್ರಿಗೆ ಅನುಕೂಲ ಆಗುತ್ತೆ, ಇಲ್ಲಿರುವಂಥ ಜಮೀನಿನ ಬೆಲೆ ಜಾಸ್ತಿ ಆಗುತ್ತೆ, ಒಂದು ಸರ್ವತೋಮುಖ ಅಭಿವೃದ್ಧಿ ಅದರಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಶಾಂತಿ ಸಭೆಗೆ ಅದು ಭಾಳ ಶಾರ್ಟ್ ನೋಟಿಸಲ್ಲಿ ನಾವು ಕರೆದಿದ್ದು. ಅಷ್ಟಾಗಿಯೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಎಲ್ಲ ಧರ್ಮಗುರುಗಳು, ಎಲ್ಲ ಜಾತಿ ಧರ್ಮ ಸಮುದಾಯಗಳ ಮುಖಂಡರು, ಮಾಧ್ಯಮದವರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ಅದೇ ರೀತಿ ಮಾಧ್ಯಮದವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ನಾನು ಬಂದಂಥ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಹೆದರಿಸೇ ಕಳಿಸಿದ್ರು ಇಲ್ಲಿ, ಹುಬ್ಬಳ್ಳಿ ಪ್ರೆಸ್ಸು ಹುಷಾರಾಗಿರು ಅಂತ. ಹೌದಾ, ಆಯಿತು ಹುಷಾರಾಗಿರ್ತೀನಿ ಅಂತ ಹೇಳಿ ಬಂದೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಸ್ನೇಹಿತರು ನಾವು ಮಾಡುವಂಥ ಪ್ರತಿಯೊಂದು ಒಳ್ಳೆ ಕೆಲಸಕ್ಕೂ 100ಕ್ಕೆ 100 ಸಹಕಾರವನ್ನು ನೀಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಇನ್ಫ್ಯಾಕ್ಟ್ ಭಾಳಷ್ಟು ಜನ ಪೊಲೀಸರೇ ಆಗಿಬಿಟ್ಟಿದ್ದಾರೆ. ಸರ್, ಈ ಕೇಸ್ ಆರೋಪಿ ನೋಡಿ ಅಲ್ಲಿದ್ದಾನೆ, ಈ ಕೇಸ್ ಇನ್ನೇನೋ ಆಗ್ತಾ ಇದೆ ನೋಡಿ, ಇಲ್ಲೆಲ್ಲೋ ಸ್ವಲ್ಪ ಜನ ಸೇರ್ತಾ ಇದ್ದಾರೆ ನೋಡಿ, ಇಲ್ಲೇನೋ ಸ್ವಲ್ಪ ಗಲಾಟೆ ಗದ್ದಲಾಗಂಗಿದೆ, ಇವ್ರು ಯಾರೋ ಒಬ್ಬರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸ್ವಲ್ಪ ವಾಚ್ಫುಲ್ ಆಗಿರಿ ಅಂತ. ಅಂದರೆ ಯಾವ ರೀತಿ ನಮ್ಮ ಮನೆ ಮಕ್ಕಳನ್ನ ಕೈ ಹಿಡಿದು ನಡೆಸ್ತಾರೋ ಆ ರೀತಿ ಮಾಧ್ಯಮದವರು ಸೇರಿದಂತೆ ಭಾಳಷ್ಟು ಜನ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ನೇರವಾಗಿ ನನಗೆ ಮಾಹಿತಿ ಕೊಡುವಂಥದ್ದು, ನಮ್ಮ ಅಧಿಕಾರಿಗಳಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀರಿ, ನಿಮಗೆ ನಮ್ಮ ಸಹಕಾರ ಇದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದಾರೆ. ಇದೇ ರೀತಿ ಸಹಕಾರ ನಿಮ್ಮೆಲ್ಲರದು ಇದ್ದದ್ದೇ ಆದರೆ ಖಂಡಿತ ಇನ್ನೂ ಸಾಕಷ್ಟು ಬದಲಾವಣೆಯನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಪೊಲೀಸ್ ಇಲಾಖೆಯವರು. ಮತ್ತು ನನಗೆ ಭಾಳ ಖುಷಿಯಾದ ವಿಚಾರ ಏನಂದರೆ, ತಾಯಂದರು ಈ ಗಾಂಜಾ ಡ್ರೈವ್ ಮಾಡೋಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ತಾಯಂದರು ನನಗೆ ಹೇಳಿದ ಮಾತು ನಿಜವಾಗ್ಲೂ ನನ್ನ ಭಾವುಕನನ್ನಾಗಿ ಮಾಡಿದ್ದು ಸುಳ್ಳಲ್ಲ. ಸರ್, ನಿಮ್ಮ ಸ್ಟೇಷನಾಗ ಸುಮ್ಮನೆ ಬಚ್ಚಲು ತೊಳೆಯೋಕೆ ಇಟ್ಕೊಂಬಿಡಿ ಸರ್ ನನ್ನ ಮಕ್ಕಳನ್ನ ಅಂತ ಹೇಳಿದರು. ಸರ್, ನಿಮ್ಮ ಸ್ಟೇಷನಲ್ಲಿ ಕಸ ಗುಡ್ಸೋಕೆ ಇಟ್ಕೊಳ್ಳಿ, ಇವ್ರನ್ನ ಮನೆಗೆ ಕಳಿಸ್ಬೇಡ್ರಿ ಅಂತ ಹೇಳಿದರು. ಭಾಳಷ್ಟು ಜನ ಇವ್ರು ನೇರವಾಗಿ ಮನೆಗೆ ಇಟ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ಡಿ ಅಡಿಕ್ಷನ್ ಸೆಂಟ್ರಿಗೆ ತಗೊಂಡಾಗ ಹಾಕ್ಬಿಡಿ ಅಂತ ಹೇಳಿದರು. ಆಮೇಲೆ ನಿಮ್ಮ ಇಲಾಖೆಯಲ್ಲಿ ಯಾವುದಾದ್ರು ಸಣ್ಣ ಪುಟ್ಟ ಕೆಲಸ ಇದ್ದರೆ ಕೊಡಿ ಸರ್, ಅಲ್ಲೇ ಮಾಡ್ಕೊಂಡಿರಲಿ, ಒಟ್ಟಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪೊಲೀಸರು ಒಂದು ವಾಚ್ ಆ್ಯಂಡ್ ವಾರ್ಡಲ್ಲಿ ಇವ್ರು ಇರಬೇಕು ಅನ್ನುವಂಥದ್ದು ಹೇಳಿದರು. ಮತ್ತು ಸಾಕಷ್ಟು ಜನ ಸರ್ ಒಡೆದ ಬುದ್ಧಿ ಹೇಳಿ, ಬೈದ ಬುದ್ಧಿ ಹೇಳಿ, ನೀವು ಕೈಕಾಲು ಮುರಿದ್ರು ನಾವು ಬಂದು ಕೇಳಲ್ಲ, ಅಷ್ಟು ರೋಸ್ ಹೋಗಿದ್ದಾರೆ ಪೋಷಕರು ಅಂತಂದರೆ ಅಂಥ ಸ್ಥಿತಿಗೆ ಯಾವ ಮಕ್ಕಳು ತಮ್ಮ ಪೇರೆಂಟ್ಸ್ನ ತರುವಂಥ ಕೆಲಸ ಆಗಬಾರ್ದು. ಹಾಗಾಗಿ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಭಾಳಷ್ಟು ಜನರ ಡಿಮ್ಯಾಂಡು ಗುರುಗಳೇ, ಭಾಳಷ್ಟು ಜನರ ಡಿಮ್ಯಾಂಡ್ ಏನಂದರೆ, ಕೇಸೇನೋ ಮಾಡಿಬಿಟ್ರಿ, ಒಂದಷ್ಟು ದಿವಸ ಸುಮ್ಮನಿದ್ರು, ಈಗ ಮತ್ತೆ ಶುರು ಹಚ್ಕೊಂಡು ನೀನೇ ಹೇಳ್ಕೊಟ್ಟಿದ್ಯಾ, ನೀನೇ ಇನ್ಫಾರ್ಮೇಷನ್ ಕೊಟ್ಟಿದ್ಯಾ ಅಂತಾರೆ. ಮತ್ತು ವಿತ್ಡ್ರಾಲ್ ಸಿಮ್ಟಮ್ಸಿಂದ ಹುಚ್ಚುಚ್ಚಾಗಿ ಆಡ್ತಿದ್ದಾರೆ. ಇವ್ರನ್ನ ಕರ್ಕೊಂಡೋಗಿ ಡಿ ಅಡಿಕ್ಷನ್ ಸೆಂಟ್ರಿಗೆ ಸೇರಿಸಿ ಅಂತ ಕೆಲವು ಪೋಷಕರು ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ನಮ್ಮ ನೆಕ್ಸ್ಟ್ ಕಾರ್ಯಾಚರಣೆ, ಯಾರು ಗಾಂಜಾ ವ್ಯಸನಿಗಳಿದ್ದಾರೆ, ಪೋಷಕರಿಗೆ ತೊಂದರೆ ಕೊಡ್ತಿದ್ದಾರೆ, ಅವರಿಗೆ ಕರ್ಕೊಂಡೋಗಿ ಡಿ ಅಡಿಕ್ಷನ್ ಸೆಂಟ್ರಿಗೆ ಸೇರಿಸುವಂಥದ್ದು.
ನನಗೆ ಜೈಲ್ ಅಥಾರಿಟೀಸ್ ಕೆಲವರು ಫೋನ್ ಮಾಡಿ ಹೇಳಿದರು, ಸರ್ ಭಾಳಷ್ಟು ಜನ ಆಗ್ಬಿಟ್ಟಿದ್ದಾರೆ ಸರ್, ಜೈಲಲ್ಲಿ ಕಂಜೆಷನ್ ಆಗ್ಬಿಟ್ಟಿದೆ ಅಂತ. ಯಾಕಂದರೆ ನೋಡಿ, 100ಕ್ಕೂ ಮೇಲ್ಪಟ್ಟು ಡ್ರಗ್ ಪೆಡ್ಲರ್ಸ್ ನಾವೇ ಒಳಗೆ ಹಾಕಿದ್ದೀವಿ.